ಹರೇ ನಮ ಆಚಾರ್ಯ. ಹರೇ ನಮಃ. ನಮಸ್ಕಾರ ಆಚಾರ್ಯ. ಹರೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ 3ನೇ ಅಧ್ಯಾಯ. ಶ್ರೀಮದಾಚಾರ್ಯರು ಅವತಾರಗಳ ಬಗ್ಗೆ, ದೇವತೆಗಳ ಅವತಾರಗಳ ಬಗ್ಗೆ ತಿಳಿಸ್ತಾ, ಯಾರ್ಯಾರು ಯಾವ್ಯಾವ ದೇವತೆ ಈ ರಾಮಾವತಾರದಲ್ಲಿ ರಾಮದೇವರ ಸೇವೆಗಾಗಿ ಅವತಾರವನ್ನ ಮಾಡಿದ್ದು ಎಂಬುದನ್ನ ತಿಳಿಸ್ತಾ, ನಿನ್ನೆ ತಿಳಿದಂತೆ ಈ ಪ್ರದ್ಯುಮ್ನ ಮತ್ತು ಅನಿರುದ್ಧ, ಕಾಮ ಅಥವಾ ಅನಿರುದ್ಧ, ಈ ಇಬ್ಬರು ಕೂಡ ಭರತ ಶತ್ರುಘ್ನರಾಗಿ ಅವತಾರವನ್ನ ಮಾಡಿದ್ದು, ಶೇಷದೇವರೇ ಲಕ್ಷ್ಮಣನಾಗಿ ಅವತಾರವನ್ನ ಮಾಡಿದ್ದು ಅಂತ ಹೀಗೆ ಆ ವಿಚಾರವನ್ನ ತಿಳಿಸಿಕೊಟ್ಟದ್ದು. ಇಷ್ಟು ಹೇಳಿ ಮುಂದಿನ ಶ್ಲೋಕದ ಅವತಾರಿಕೆಯನ್ನ ಕೊಡ್ತಾರೆ. ಸಾಮಾನ್ಯತಃ ಚತುರ್ಣಾಂ ಉತ್ಪತ್ತಿಂ ಉಕ್ತ್ವಾ ಮಾತೃವಿವೇಕಂ ಆಹ. ಈ ದಶರಥ ರಾಜನ 4 ಜನ ಮಕ್ಕಳು, ರಾಮ ಲಕ್ಷ್ಮಣ ಭರತ ಶತ್ರುಘ್ನರು, ಇವರ ಉತ್ಪತ್ತಿಯನ್ನ ತಿಳಿಸಿಕೊಟ್ಟದ್ದು. ದೇವರಿಗೆ ಉತ್ಪತ್ತಿ ಅಂತ ಇಲ್ಲ, ಅವತಾರ ದೇವರ ಭಗವಂತನ ಅವತಾರ. ಇನ್ನುಳಿದವರ ಉತ್ಪತ್ತಿ ಅಂತ ಹೇಳಬಹುದು, ಅವ್ರದ್ದು ಅವತಾರ ಅಂತ ಹೇಳಬಹುದು. ಹೀಗೆ ಆ ಅವತಾರಗಳನ್ನ ತಿಳಿಸಿ ಈ ಮುಂದಿನ ಶ್ಲೋಕದಲ್ಲಿ 80ನೆಯ ಶ್ಲೋಕದಲ್ಲಿ ಮಾತೃವಿವೇಕಂ ಆಹ, ತಾಯಿಯ ಬಗ್ಗೆ, ಆ 4 ಜನ ದಶರಥ ರಾಜನ ಮಕ್ಕಳ ಒಂದು ತಾಯಿಯ ವಿಚಾರ, ಯಾರ್ಯಾರಿಂದ ಯಾರ್ಯಾರು ಹುಟ್ಟಿದ್ದು ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾರೆ. 80ನೆಯ ಶ್ಲೋಕ. ಕೌಸಲ್ಯಕಾ ಪುತ್ರ ಉರುಕ್ರಮೋಸೌ ಏಕಸ್ತಥೈಕೋ ಭರತಸ್ಯ ಮಾತುಃ ಉಭೌ ಸುಮಿತ್ರಾತನಯೋ ನೃಪಸ್ಯ ಚತ್ವಾರ ಏತೆ ಹ್ಯಮರೋತ್ತಮಾಃ ಸುತಾಃ. ಕೌಸಲ್ಯಕಾ ಪುತ್ರ ಉರುಕ್ರಮೋಸೌ ಏಕಸ್ತಥೈಕೋ ಭರತಸ್ಯ ಮಾತುಃ ಉಭೌ ಸುಮಿತ್ರಾತನಯೋ ನೃಪಸ್ಯ ಚತ್ವಾರ ಏತೆ ಹ್ಯಮರೋತ್ತಮಾಃ ಸುತಾಃ ಎಂಬುದಾಗಿ 80ನೆಯ ಶ್ಲೋಕ. ಪದ ವಿಭಾಗ. ಕೌಸಲ್ಯಕಾ ಪುತ್ರಃ
उरुक्रमः असौ एकः तथा एकः भरतस्य मातुः उभौ सुमित्रातनयौ नृपस्य चत्वारः ಏತೆ ಹಿ ಅಮರೋತ್ತಮಾಃ ಸುತಾಃ ಎಂಬುದಾಗಿ ಪದವಿಭಾಗ. ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಅದನ್ನ ಯಾರ್ಯಾರ ತಾಯಿ ಎಂದರು ಅಂತ ಹೇಳ್ತಾ ಇದ್ದಾರೆ. ಅಸೌ ಉರುಕ್ರಮಃ ರಾಮಃ ಅಂತ ಅರ್ಥ. ಅಸೌ ಉರುಕ್ರಮಃ, ಉರು ಅಂದ್ರೆ ಉತ್ಕೃಷ್ಟವಾದ ಪರಾಕ್ರಮವನ್ನ ಹೊಂದಿದಂತಹ, ಎಲ್ಲರಿಗಿಂತಲೂ ಉತ್ಕೃಷ್ಟವಾದ ಪರಾಕ್ರಮವನ್ನ ಹೊಂದಿದಂತಹ ವ್ಯಕ್ತಿ ಅಂದ್ರೆ ಅದು ಭಗವಂತ, ಅದು ರಾಮಚಂದ್ರ ದೇವರು ಅಂತ ಅರ್ಥ. ಸೌ ಉರುಕ್ರಮಃ ರಾಮಃ ಏಕಃ, ಆ ಒಬ್ಬ ರಾಮ ಒಬ್ಬ ಯಾರ ಮಗ ಅಂದ್ರೆ ಕೌಸಲ್ಯಕಾ ಪುತ್ರ, ಕೌಸಲ್ಯ ಪುತ್ರ ಅಂತ ಅರ್ಥ. ಸ್ವಾರ್ಥೆ ಕ ಪ್ರತ್ಯಯ ಒಂದು ಕೌಸಲ್ಯ ಪುತ್ರ ನಾಗುವುದಲ್ಲಿ ಕೌಸಲ್ಯಕಾ ಪುತ್ರ ಅಂತ ಆಗಿರ್ತದೆ. ಅದೇ ಅರ್ಥನೆ, ಅದೇ ಅರ್ಥದೊಳಗನೆ ಕೌಸಲ್ಯ ಪುತ್ರ ಎಂಬುವಂತಹ ಅರ್ಥದೊಳಗನೆ ಕೌಸಲ್ಯಕಾ ಪುತ್ರ ಅಂತ ವ್ಯಾಕರಣ ವಿಶೇಷವಾದದ್ದು ಅಲ್ಲಿ. ಹೀಗಾಗಿ ಉರುಕ್ರಮನಾದಂತಹ, ಪರಾಕ್ರಮನಾದಂತಹ, ಎಲ್ಲರಿಗಿಂತಲೂ ಉತ್ಕೃಷ್ಟವಾದ ಪರಾಕ್ರಮವನ್ನು ಹೊಂದಿದಂತಹ ಆ ರಾಮಚಂದ್ರ ದೇವರು ಮಾತ್ರ ಒಬ್ಬರು ಕೌಸಲ್ಯ ಪುತ್ರ, ಕೌಸಲ್ಯಾದೇವಿಯ ಮಗ ಇವ. ತಥಾ ಅದೇ ರೀತಿಯಾಗಿ ಭರತಸ್ಯ ಮಾತುಹು, ಭರತನ ತಾಯಿ ಯಾರು? ಕೈಕೇಯಿ. ಆ ಕೈಕೇಯಿಗೆ ಎಷ್ಟು ಜನ ಮಕ್ಕಳು ಅಂದ್ರೆ ಏಕಃ. ನೋಡಿ, ಏಕ ಶಬ್ದ ಎರಡು ಕಡೆ ಬೇರೆ ಬೇರೆ ಇದೆ. ಉರುಕ್ರಮೋಸಾವೇಕಃ ಅಂತಲ್ಲೂ ಏಕ ಶಬ್ದ ಇದೆ, ತಥೈಕೋ ಎಂಬುವಲ್ಲಿ ಏಕ ಶಬ್ದ ಇದೆ. ಒಂದು ಏಕ ಶಬ್ದ ರಾಮನಿಗೆ, ಮತ್ತೊಂದು ಏಕ ಶಬ್ದ ಭರತನಿಗೆ. ಭರತಸ್ಯ ಮಾತುಹು, ಭರತನ ತಾಯಿಯಾದಂತಹ ಕೈಕೇಯಿಗೆ ಏಕಃ, ಏಕಃ ಪುತ್ರ ಅಂತ ಇಟ್ಕೊಳ್ಬೇಕು. ಏಕಃ ಭರತಃ ಇತಿ, ಭರತ ಎಂಬುವಂತಹ ಮಗ. ಭರತನಿಗೆ ಕೈಕೇಯಿ ತಾಯಿ, ರಾಮನಿಗೆ ಕೌಸಲ್ಯ ತಾಯಿ ಅಂತ ಆ ತಾಯಿ ವಿವೇಕವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಉಭೌ ಸುಮಿತ್ರಾ ತನಯೋ ನೃಪಸ್ಯ ಚತ್ವಾರ ಏತೆ ಹ್ಯಮರೋತ್ತಮಾಸ್ತುತಾಃ. ಇನ್ನು ಉಭೌ ಸುಮಿತ್ರಾ ತನಯೌ, ಇನ್ನಿಬ್ಬರು ಲಕ್ಷ್ಮಣ ಶತ್ರುಘ್ನರು, ಇವರು ಸುಮಿತ್ರೆಯ ಮಕ್ಕಳು. ಸುಮಿತ್ರಾ ತನಯೌ ಉಭೌ ಲಕ್ಷ್ಮಣ ಶತ್ರುಘ್ನೌ ಸುತೌ, ಇಬ್ಬರು ಸುಮಿತ್ರೆಯ ಮಕ್ಕಳು ಅಂತ. ಈ ರೀತಿಯಾಗಿ ಆ 4 ಜನರ ತಾಯಂದಿರು, 3 ಜನ ಕೌಸಲ್ಯ, ಕೈಕೇಯಿ, ಸುಮಿತ್ರಾ ಅಂತ ಈ ರೀತಿಯಾಗಿ ಆ ತಾಯಂದಿರ ಬಗ್ಗೆ ಮಾತೃವಿವೇಕ ಏಷಾ ಮುಕ್ತ. ಮಾತೃವಿವೇಕವನ್ನ, ವಿವೇಕ ಅಂದ್ರೆ ಜ್ಞಾನ, ತಾಯಿಯ ಬಗ್ಗೆ, ತಾಯಂದಿರ ಬಗ್ಗೆ ಜ್ಞಾನವನ್ನ ಮಾಡಿಸಿಕೊಟ್ಟದ್ದು. ಇದರ ಮೇಲೆ ಒಂದು ಪ್ರಶ್ನೆ ಮಾಡಿಕೊಂಡು ಉತ್ತರವನ್ನ ಶ್ರೀಮದಾಚಾರ್ಯರು ಕೊಟ್ಟಿದ್ದಾರೆ. ಪಿತರ್ಯಪಿ ಕಶ್ಚನ ವಿಶೇಷಃ ಕಿಂ ಅಸ್ತಿ ಇತ್ಯತಃ ನೇತ್ಯಾಹ ನೃಪಸ್ಯೇತಿ. ಹೇಗೆ ಈ 4 ಜನರಿಗೆ ತಾಯಂದಿರ ಒಂದು ತಾಯಂದಿರಲ್ಲಿ ವಿಶೇಷತೆ ಇದೆ ಅಂದ್ರೆ ರಾಮನ ತಾಯಿ ಬೇರೆ, ಲಕ್ಷ್ಮಣ ಶತ್ರುಘ್ನರ ತಾಯಿ ಬೇರೆ, ಭರತನ ತಾಯಿ ಬೇರೆ ಅಂತ ಹೀಗೆ ಒಂದು ವಿಶೇಷ ಇದೆ. ಪಿತರ್ಯಪಿ ಕಶ್ಚನ ವಿಶೇಷಃ ಕಿಂ, ತಾಯಂದಿರಲ್ಲಿ ಹೇಗೆ ವಿಶೇಷ ಇದೆಯೋ ಹಾಗೆ ತಂದೆಯಲ್ಲಿಯೂ ಕೂಡ ವಿಶೇಷ ಇದೆಯೇನು ಅಂತ ಪ್ರಶ್ನೆ ಮಾಡಿಕೊಂಡು ನೇತ್ಯಾಹ, ತಂದೆಯಲ್ಲಿ ಮಾತ್ರ ವಿಶೇಷತೆ ಇಲ್ಲ. ಚತ್ವಾರ ಏತೆ ಹೆಮರೋತ್ತಮ ಸುತಃ, ಆ ನೃಪಸ್ಯ, ಆ ದಶರಥ ರಾಜನಿಗೆ ಏತೆ ಚತ್ವಾರಃ, ಈ 4 ಜನ, ರಾಮ ಲಕ್ಷ್ಮಣ ಭರತ ಶತ್ರುಘ್ನರು, ಈ 4 ಜನ ಅಮರೋತ್ತಮಾಃ ಸುತಃ, ದೇವೋತ್ತಮಾಃ ಸುತಃ, ದೇವೋತ್ತಮರಾದಂತಹ ಮಕ್ಕಳು ಇವರು.
ಶ್ರೇಷ್ಠ ಎಲ್ಲ ದೇವತೆಗಳು, ಈ ರಾಮಚಂದ್ರ ದೇವರು ದೇವೋತ್ತಮ, ಎಲ್ಲರಿಗಿಂತ ಉತ್ತಮನಾದಂತಹ ಮಗ. ಇನ್ನುಳಿದ ಎಲ್ಲರೂ ಕೂಡ ಅವರು ದೇವತೆಗಳಲ್ಲಿ ತಮ್ಮ ತಳಗಿನ ದೇವತೆಗಳಿಗಿಂತಲೂ ಉತ್ತಮರಾದಂತಹ ದೇವತೆಗಳು. ಈ ಅರ್ಥದಲ್ಲಿ ಅಮರೋತ್ತಮ ಸುತಾಹ, ಎಲ್ಲರೂ ಕೂಡ ದೇವೋತ್ತಮರಾದಂತಹ 4 ಜನ ಮಕ್ಕಳು ದಶರಥನಿಗೇನೆ ಇದ್ದದ್ದು. ತಂದೆಯಲ್ಲಿ ಮಾತ್ರ ವಿಶೇಷತೆ ಇಲ್ಲ, ಒಬ್ಬನೇ ತಂದೆಗೆ ಈ 4 ಜನ ಮಕ್ಕಳಾದದ್ದು ಎಂಬುದನ್ನ ಈ ರೀತಿಯಾಗಿ ಈ ಶ್ಲೋಕದಲ್ಲಿ ತಾಯಂದಿರ ಬಗ್ಗೆ ತಿಳಿಸಿಕೊಟ್ಟದ್ದು. ಇಷ್ಟು ಹೇಳಿ ಚತುರ್ಮೂರ್ತಿ ಹರಿ ಏವ ಜಾತಃ ಇತಿ ಒಂದು ವಿಷ್ಣು ಧರ್ಮೋತ್ತರ ಪುರಾಣ ಅಂತ. ಆ ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ ಏನ್ ತಿಳಿಸಿಕೊಟ್ಟಿದ್ದಾರೆ ಅಂದ್ರೆ, ಈ 4 ಜನ ಇವರು ಭಗವಂತನ ಅಂಶರೇ ಅಂತ ಹೇಳಿದ್ದಾರೆ. ಹೇಳ್ತಾರೆ, ಆ ಶ್ಲೋಕವನ್ನು ಉದಾಹರಣೆ ಮಾಡಿದ್ದಾರೆ ಟಿಪ್ಪಣಿಕಾರರು. ದುಷ್ಟಾನಾಂ ನಿಗ್ರಹಾರ್ಥಾಯ ಚತುರ್ಮೂರ್ತಿರ್ಜನಾರ್ದನಃ ಜಾತೋ ರಘುಕುಲೇ ರಾಜನ್ ಪುತ್ರೋ ದಶರಥಸ್ಯತು. ದುಷ್ಟರನ್ನ ನಿಗ್ರಹ ಮಾಡುವ ಸಲುವಾಗೇನೆ ಚತುರ್ಮೂರ್ತಿಯಾದಂತಹ ಭಗವಂತ ಅಂದ್ರೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಎಂಬುವಂತಹ ಈ 4 ಚತುರ್ಮೂರ್ತಿಯಾದಂತಹ ಭಗವಂತ ರಘುಕುಲೆ ದಶರಥಸ್ಯ ಪುತ್ರ ಜಾತಃ, ರಘುವಂಶದಲ್ಲಿ ದಶರಥನ ಮಗನಾಗಿ ಒಬ್ಬನೇ ಭಗವಂತನೇ ಈ 4 ರೂಪಗಳಿಂದ ಭಗವಂತ ಅವತಾರವನ್ನ ಮಾಡಿದ್ದು, ಹುಟ್ಟಿದ್ದು, ಜನ್ಮವನ್ನ ತಾಳಿದ್ದು ಅಂತ ಹೇಳ್ತಾ ಇದೆ. ಜಾತೋ ರಘುಕುಲೇ ರಾಜನ್ ಪುತ್ರೋ ದಶರಥಸ್ಯತು, ದಶರಥನಿಗೆ ಮಕ್ಕಳಾದದ್ದು ಅಂತ ಹೇಳಿ, ಅಂಶೇನ ವಾಸುದೇವಸ್ಯ ಜಾತೋ ರಾಮೋ ಮಹಾಯಶಾಹ, ಭಗವಂತ ಏನು ಭಗವಂತನ 4 ರೂಪಗಳಿವೆಯೋ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ಹೇಳಿ, ಅದರೊಳಗೆ ವಾಸುದೇವ ಎಂಬುವಂತಹ ಭಗವಂತನ ಏನು ಅವತಾರ ರೂಪ ಇದೆ, ಅದರಿಂದ ಒಂದು ಅಂಶದಿಂದ ಈ ರಾಮನಾಗಿ ಅವತಾರವನ್ನು ಮಾಡಿದ್ದು ಅಂತ ಹೇಳ್ತಾ ಇದೆ. ಎರಡನೆಯ ಒಂದು ಅವತಾರ ರೂಪ ಸಂಕರ್ಷಣ ಎಂಬುವಂತಹ ರೂಪ, ಅದರಿಂದ ಒಂದು ಅಂಶದಿಂದ ಲಕ್ಷ್ಮಣನಾಗಿ ಅವತಾರ ಮಾಡಿದ್ದು. ಪ್ರದ್ಯುಮ್ನ ಎಂಬುವಂತಹ ಅವತಾರ ಭಗವಂತನ ಒಂದು ರೂಪದಿಂದ, ಅದರ ಒಂದು ಅಂಶದಿಂದ ಭರತನಾಗಿ ಅವತಾರ ಮಾಡಿದ್ದು. ಅನಿರುದ್ಧ ಎಂಬುವಂತಹ ಭಗವಂತನ ಒಂದು ರೂಪದ ಒಂದು ಅಂಶದಿಂದ ಶತ್ರುಘ್ನನಾಗಿ ಅವತಾರ ಮಾಡಿದ್ದು. ಅನಿರುದ್ಧಸ್ಯ ಚಾಂಶೇನ ಶತ್ರುಘ್ನಸ್ತು ಮಹಾಬಲಃ ಅಂತ ಈ ರೀತಿಯಾಗಿ ಚತುರ್ಮೂರ್ತಿಯಾದಂತಹ ಭಗವಂತನೇ ಕ್ರಮವಾಗಿ ಒಂದೊಂದು ಅಂಶದಿಂದ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರಾಗಿ ಅವತಾರವನ್ನು ಮಾಡಿದ್ದು ಅಂತ. ಇತಿ ಇತ್ಯನೇನ ಚತುರ್ಮೂರ್ತಿ ಹರಿ ರಾಮಾದಿ ಜಾತಃ ಇತಿ ವಿಷ್ಣು ಧರ್ಮೋತ್ತರೋಕ್ತೇ, ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ ಈ ರೀತಿಯಾಗಿ ಹೇಳಿದೆ. ಏನಿದು ಅಂತ ಅನಿಸ್ತದೆ. ಹೀಗಾಗಿ ಗೊಂದಲ ಶುರು ಆಗ್ತದೆ. ಒಬ್ಬನೇ ಭಗವಂತನೇ, 4 ಜನರು ಕೂಡ ಭಗವಂತನ ಅವತಾರನೇನೋ ಅಂತ ಅನಿಸ್ಬಿಡ್ತದೆ ಈ ಪ್ರಮಾಣವನ್ನು ನೋಡಿದಾಗ. ಅದನ್ನು ನಿರ್ಣಯ ಮಾಡುವುದಕ್ಕಾಗಿ ಶ್ರೀಮದಾಚಾರ್ಯರು ಈ ಶ್ಲೋಕವನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. 81ನೆಯ ಶ್ಲೋಕ. ಸಂಕರ್ಷಣಾದ್ಯೈಸ್ತ್ರಿಭಿರೇವ ರೂಪೈಃ ಆವಿಷ್ಟ ಆಸೀತ್ ತ್ರಿಷು ತೇಷು ವಿಷ್ಣುಃ ಇಂದ್ರೋಂಗದೇ ಚೈವ ತತೋಂಗದೋ ಹಿ ಬಲೀನಿತಾಂತಂ ಸ ಬಭೂವ ಶಶ್ವತ್. ಸಂಕರ್ಷಣಾದ್ಯೈಸ್ತ್ರಿಭಿರೇವ ರೂಪೈರಾವಿಷ್ಟ ಆಸೀತ್ ತ್ರಿಷು ತೇಷು ವಿಷ್ಣುಃ ಇಂದ್ರೋಂಗದೇ ಚೈವ ತತೋಂಗದೋ ಹಿ ಬಲೀನಿತಾಂತಂ ಸ ಬಭೂವ ಶಶ್ವತ್ ಎಂಬುದಾಗಿ 81ನೆಯ ಶ್ಲೋಕ. ಪದವಿಭಾಗ. ಸಂಕರ್ಷಣಾದ್ಯೈಃ ತ್ರಿಭಿಃ ಏವ ರೂಪೈಃ ಆವಿಷ್ಟಃ ಆಸೀತ್.
ತ್ರಿಷು ತೇಷು ವಿಷ್ಣುಃ ಇಂದ್ರಃ ಅಂಗದೇ ಚ ಏವ ತತಃ ಅಂಗದಃ ಹಿ ಬಲೀ ನಿತಾಂತಂ ಸಹ ಬಭೂವ ಶಶ್ವತ ಎಂಬುದಾಗಿ ಪದವಿಭಾಗ. ಈ ವಿಷ್ಣು ಧರ್ಮೋತ್ತರ ಪುರಾಣವನ್ನು ನೋಡಿದಾಗ ಭಗವಂತನ ಅವತಾರಗಳೇ, ಈ 4 ಭಗವಂತನ ರೂಪಗಳ ಅಂಶಗಳಿಂದಲೇನೆ ಇವು ರೂಪಗಳಾದದ್ದು, ಅಂದ್ರೆ ಭಗವಂತನ ಅಂಶಗಳೇ ಇವು 4 ಅಂತ ಅನಿಸ್ತದೆ. ಅದಕ್ಕೆ ಶ್ರೀಮದಾಚಾರ್ಯ ಹೇಳಿದ್ದು ಸಂಕರ್ಷಣಾದ್ಯೈ ತ್ರಿಭಿರೇವ ರೂಪೈಃ ಆವಿಷ್ಟ ಆಸೀತ್ ತ್ರಿಷು ತೇಷು ವಿಷ್ಣು. ವಿಷ್ಣು ಆ ಭಗವಂತ ವಾಸುದೇವ ಎಂಬುವಂತಹ ಏನು ಭಗವಂತನ ಚತುರ್ಮೂರ್ತಿಗಳಿವೆಯೋ ಅದರಲ್ಲಿ ವಾಸುದೇವ ಎಂಬುವಂತಹ ಒಂದು ಮೂರ್ತಿ ರೂಪ ಏನಿದೆಯೋ ಆ ರೂಪದ ಒಂದು ಅಂಶನೇ, ಅದಕ್ಕೆ ಭೇದ ಇಲ್ಲ ಅಂತ ಅರ್ಥ. ಭಗವಂತನ ಅಂಶಗಳಿಗೆ ಭೇದ ಇಲ್ಲ. ಹೀಗಾಗಿ ವಾಸುದೇವ ಎಂಬುವಂತಹ ಭಗವಂತನ ಒಂದು ಅಂಶದಿಂದ ಇಲ್ಲಿ ರಾಮನಾಗಿ ಅವತಾರ ಮಾಡಿದ್ದು ಅಂತ ಅದು ಸಿದ್ಧ. ಅದನ್ನ ಒಪ್ಪಿಕೊಳ್ಳಬಹುದು, ಅದರಲ್ಲಿ ಸಂದೇಹ ಇಲ್ಲ, ಅದರಲ್ಲಿ ಗೊಂದಲವೂ ಇಲ್ಲ, ಅದರಿಂದ ಅನರ್ಥವೂ ಇಲ್ಲ ಆ ರೀತಿ ಒಪ್ಪಿಕೊಂಡಾಗ. ಇನ್ನು ಉಳಿದ 3 ಲಕ್ಷ್ಮಣ ಭರತ ಶತ್ರುಘ್ನರು ಇವರು ಕೂಡ ಭಗವಂತನ ಚತುರ್ಮೂರ್ತಿಗಳಲ್ಲಿ ಇನ್ನು 3 ರೂಪಗಳ ಅಂಶ ಅಂತ ಹೇಳಿಬಿಟ್ರೆ ಭಗವಂತನೇ ಅಂತ ಹೇಳದಂತೆ ಆಗ್ತದೆ. ಹೀಗಾಗಿ ಆ ರೀತಿಯ ಹೇಳಿದರೆ ಅದರಿಂದ ಅನರ್ಥವೂ ಇದೆ, ಹೀಗಾಗಿ ಅದು ಯುಕ್ತವೂ ಅಲ್ಲ. ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ, ವಿಷ್ಣು ಭಗವಂತ ಸಂಕರ್ಷಣಾದ್ಯೈಃ ತ್ರಿಭಿಃ ಏವ ರೂಪೈಃ. ಭಗವಂತ ಏನ್ ಮಾಡ್ತಾನೆ, ಸಂಕರ್ಷಣಾದಿ 3 ರೂಪಗಳಿಂದ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಈ ಎಂಬುವಂಥ 3 ರೂಪಗಳಿಂದ ತೇಷು ತ್ರಿಷು ತೇಷು ಆ 3 ಮಂದಿ ಲಕ್ಷ್ಮಣ ಭರತ ಶತ್ರುಘ್ನರು ಏನಿದ್ದಾರೋ ಆ 3 ಮಂದಿಯಲ್ಲಿಯೂ ಕೂಡ ಆವಿಷ್ಟ ಆಸೀತ್, ಆವೇಶಂ ಆದಾಯ ತದುಕ್ತಿ ಘಟತೇತಿ ಭಾವ. ಅವಿಷ್ಟ ಆಸೀತ್, ಭಗವಂತ ಅವರಲ್ಲಿ ಆವೇಶವನ್ನ ಮಾಡಿದ್ದು. ಆವೇಶಕ್ಕೂ ಅಂಶಕ್ಕೂ ವ್ಯತ್ಯಾಸ ಇದೆ. ಭಗವಂತನ ಅಂಶ ಅಂದ್ರೆ ಭಗವಂತನಿಂದ ಅಭೇದವನ್ನು ಹೇಳಿದಂತೆ. ವಾಸುದೇವ ರೂಪದ ಅಂಶ ರಾಮ ಅಂತಂದ್ರೆ ವಾಸುದೇವ ರೂಪ ಭಗವಂತನಿಗೂ ರಾಮನಿಗೂ ಅಭೇದ ಇದೆ, ಇಬ್ಬರು ಒಂದೇ ಅಂತ ಅರ್ಥ. ಹಾಗೆ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧದ ಅಂಶನೇ ಲಕ್ಷ್ಮಣ ಭರತ ಶತ್ರುಘ್ನರು ಅಂದ್ಬಿಟ್ರೆ ಅವರಿಂದ ಅಭೇದವನ್ನು ಹೇಳದಂತೆ ಆಗ್ತದೆ. ಆ ರೀತಿ ಅಭೇದ ಇಲ್ಲ. ಅದಕ್ಕೆ ಶ್ರೀಮದಾಚಾರ್ಯ ಹೇಳಿದ್ದು ಆವಿಷ್ಟ ಆಸೀತ್ ತೇಷು ತ್ರಿಷು. ಆ 3 ಮಂದಿಯಲ್ಲಿಯೂ ಕೂಡ, ಲಕ್ಷ್ಮಣ ಭರತ ಶತ್ರುಘ್ನ 3 ಮಂದಿಯಲ್ಲಿಯೂ ಕೂಡ ಆ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಎಂಬುವಂತಹ ಭಗವಂತನ ಆವೇಶ ಇತ್ತು ಅಂತ ಶ್ರೀಮದಾಚಾರ್ಯ ನಮಗೆ ನಿರ್ಣಯವನ್ನ ಮಾಡಿಕೊಡ್ತಾ ಇದ್ದಾರೆ. ಹೀಗಾಗಿ ಈ ಅಭಿಪ್ರಾಯದಿಂದಲೇನೆ 3 ಮಂದಿಯಲ್ಲಿ 3 ಭಗವಂತನ ರೂಪದ ಆವೇಶ, ವಾಸುದೇವ ರೂಪದ ಅಂಶನೇ ರಾಮ ಅಂತ ಈ ಸಾಮಾನ್ಯವಾಗಿ ಎಲ್ಲವನ್ನು ಇಟ್ಟುಕೊಂಡು ಅಂಶ ಅಂತ ಪ್ರಯೋಗವನ್ನು ಮಾಡಿದ್ದು ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ. ಅವಿಷ್ಟ ಆಸೀತ್ ಅಂತ ಹೇಳಿದ್ದು, ಆವೇಶಂ ಆದಾಯ ತದುಕ್ತಿ ಘಟತೆ ಇತಿ ಭಾವ. ಆವೇಶವನ್ನು ಇಟ್ಟುಕೊಂಡಾಗಲೇನೆ ಆ ವಿಷ್ಣು ಧರ್ಮೋತ್ತರ ಎಂಬುವಂತಹ ಪ್ರಾಣದ ಮಾತುಗಳು ಇದಕ್ಕೂ ಅದಕ್ಕೂ ಹೊಂತದೆ. ಇಲ್ಲದೆ ಹೋದ್ರೆ ಅಂಶ ಅಂದ್ರೆ ಅಂಶ ಅಂತ ಇಟ್ಕೊಂಡ್ಬಿಟ್ರೆ ಅದು ಸರಿ ಹೋಗೋದಿಲ್ಲ. ಈ ರೀತಿಯಾಗಿ ತಿಳಿದುಕೊಳ್ಳಬೇಕು. ಈ ಅಂಶ, ಆವೇಶ ಮತ್ತೆ ಅವತಾರ 3 ಒಂದು ಡಿಫ್ರೆನ್ಸ್ ಏನಂತ ಸ್ವಲ್ಪ ಹೇಳ್ತೀರಾ ಸರ್? ಅಂಶ ನೋಡಿ, ಭಗವಂತನ ವಿಷಯದಲ್ಲಿ ಅಂಶ ಅವತಾರಕ್ಕೆ ವ್ಯತ್ಯಾಸ ಇಲ್ಲ. ಭಗವಂತನ ಅಂಶಕ್ಕೂ ಅವಯವಕ್ಕೂ ಅಥವಾ ಅಂಶಕ್ಕೂ ಅತ್ಯಂತ ಅಭೇದನೆ ಇದೆ. ಭಗವಂತನೇ ಸಂಪೂರ್ಣವಾಗಿ ಅವತಾರ ಮಾಡಿದಾಗಲೂ ಹಾಗೆ ಅವತಾರ ಮಾಡಿದರೂ ಅಭೇದನೆ. ಹಾಗೆ ಮಾಡಬೇಕು ಅಂತೇನಿಲ್ಲ. ತನ್ನ ಒಂದು ಅಂಶವನ್ನ ಭೂಮಿಗೆ ಕಳಿಸಿದ ಅಂದ್ರೆ ಅವತಾರ ಮಾಡಿ, ಅವಾಗಲೂ ಕೂಡ ಅದು ಅಂಶನೇ, ಅದು ಅವತಾರನೇ. ಅದರಲ್ಲಿ ಏನೂ ಭೇದ ಇಲ್ಲ.
ಆವೇಶ ಮಾತ್ರ ಇದು ಅವರೇ ಆಗ್ಬೇಕು ಅಂತಿಲ್ಲ. ನೋಡಿ, ಈಗ ಭರತ, ಈಗ ಲಕ್ಷ್ಮಣ ಅಂದ್ರೆ ಶೇಷದೇವರು, ಶೇಷದೇವರೇ ಲಕ್ಷ್ಮಣನಾಗಿ ಅವತಾರ ಮಾಡಿದ್ದು. ಅಲ್ಲಿ ಆವೇಶ ಅಂತಂದ್ರೆ ನೋಡಿ, ಶೇಷದೇವರೇ ದೇವರು ಅಲ್ಲ, ಆ ಶೇಷದೇವರ ದೇಹದೊಳಗೆ, ಆ ಲಕ್ಷ್ಮಣನ ದೇಹದೊಳಗೆ ಈ ಸಂಕರ್ಷಣ ರೂಪಿಯಾದಂತಹ ಭಗವಂತ ಅಲ್ಲಿ ಹೋಗಿದ್ದ, ಒಳಗೆ ಪ್ರವೇಶ ಮಾಡಿದ್ದ ಅಷ್ಟೇ. ಮುಖ್ಯವಾಗಿ ಇದ್ದದ್ದು ಆ ಶೇಷದೇವರ ದೇಹವೇ. ಆ ದೇಹದ ಒಳಗೇನೆ ಭಗವಂತನು ಅಲ್ಲಿ ಪ್ರವೇಶ ಮಾಡಿದ್ದಾನೆ. ಪ್ರವೇಶ ಮಾಡಿದ ಮಾತ್ರಕ್ಕೆ ಅದು ಅವರೇ ಅಂತ ಆಗೋದಿಲ್ಲ. ಮನೆಯೊಳಗೆ ನಾವು ಪ್ರವೇಶ ಮಾಡಿದ್ದೇವೆ ಅಂದ ಮಾತ್ರಕ್ಕೆ ನಾವೇ ಮನಿ ಅಂತ ಆಗೋದಿಲ್ಲ. ಹಾಗೆ ಅದು ಆ ದೇಹ ಇದ್ದದ್ದು ಶೇಷದೇವರ ದೇಹ. ಶೇಷದೇವರು ಆ ದೇಹವನ್ನು ತೆಗೆದುಕೊಂಡು ಅವತಾರವನ್ನು ಮಾಡಿದ್ದು. ಅದರಲ್ಲಿ ಭಗವಂತ ಮಾತ್ರ ಪ್ರವೇಶವನ್ನು ಮಾಡಿದ್ದು. ಹೀಗಾಗಿ ಆ ದೇಹಕ್ಕೂ ಭಗವಂತನಿಗೂ ಭೇದ ಇದೆ, ಅಲ್ಲಿರುವಂತಹ ಜೀವನಿಗೂ ಭೇದ ಇದೆ. ದೇಹ ಬೇರೆ, ಆ ಭಗವಂತ ಬೇರೆ. ಆದರೆ ಇಲ್ಲಿ ಮಾತ್ರ ರಾಮನಾಗಿ ಅವತಾರ ಮಾಡಿದಾಗ ಅಂಶ ಅಂತ ಹೇಳ್ತಾ ಇರುವಾಗ ಅಲ್ಲಿ ಭಗವಂತನ ದೇಹಕ್ಕೂ ಭಗವಂತನಿಗೂ ಭೇದ ಇದೆ ಅಂತ ಸರ್ವಥಾ ಇಲ್ಲ. ಭಗವಂತನ ದೇಹಕ್ಕೂ ಭಗವಂತನಿಗೂ ಅತ್ಯಂತ ಅಭೇದ ಇದೆ. ಹೀಗಾಗಿ ಅದು ಅಂಶ ಅಂತ ಕರೆದದ್ದು. ಆಚಾರ್ಯ, ಆವೇಶ ಆವೇಶ ಅಂತಂದ್ರೆ ಸಂದರ್ಭಕ್ಕೆ ಅನುಗುಣವಾಗಿ ಕಾಣಿಸ್ಕೊಳ್ಳೋದು ಆವೇಶ ಅಲ್ವಾ? ಆವೇಶ ಅಂದ್ರೆ ಪ್ರವೇಶ ಮಾಡೋದು. ಕೆಲವೊಂದು ಬಾರಿ ಪ್ರವೇಶ ಮಾಡಬಹುದು, ಅಥವಾ ಸ್ವಲ್ಪ ಬಹಳ ಹೊತ್ತಿರಬಹುದು, ಪ್ರವೇಶ ಮಾಡಿರಬಹುದು ಅಲ್ಲಿ ಅಷ್ಟೇ. ಅಂದ್ರೆ ತಾತ್ಕಾಲಿಕ ಅಷ್ಟೇ. ತಾತ್ಕಾಲಿಕ. ತಾತ್ಕಾಲಿಕ ಅಂದ್ರೆ ದೇಹ ಇರುವವರೆಗೂ. ನೋಡಿ, ಶೇಷದೇವರು ಇವರೆಲ್ಲ ಲಕ್ಷ್ಮಣ ಇತ್ಯಾದಿಗಳಲ್ಲಿ ಅವ್ರು ಹುಟ್ಟುವಾಗ್ಲೇನೆ ಭಗವಂತನ ಆವೇಶ ಮಾಡಿ ಇರಬಹುದು ಅಲ್ಲೇ. ಆಮೇಲೆ ನಂತರದಲ್ಲಿಯೂ ಬಂದು ಹೋಗ್ತಾ ಇರಬಹುದು. ಕೆಲವೊಂದು ಬಾರಿ ಆವೇಶ ಇರಬಹುದು. ಹಂಗೆ ಇವರಲ್ಲಿ ವಿಶೇಷವಾಗಿ ಆವೇಶ ಇದೆ ಅಷ್ಟೇ. ಇನ್ನು ಕೆಲವು ಹಾಗಾದ್ರೆ ಆಚಾರ್ಯ ಆವೇಶದಲ್ಲಿ ಭೇದ ಇದೆ. ಹೌದು, ಭೇದ ಇದೆ. ಅಂಶದಲ್ಲಿ ಅಭೇದ ಇದೆ, ಹೌದಲ್ವಾ? ಹೌದು, ಅಷ್ಟೇ ಹೌದು. ಅಂಶ ಭೇದ ಇದೆ, ಅಭೇದ ಇದೆ, ಆವೇಶದಲ್ಲಿ ಭೇದ ಇದೆ. ಸರಿ ಆಚಾರ್ಯ. ಅಂದ್ರೆ ಇದು ಲಕ್ಷ್ಮಣನ ದೇಹ, ಬಟ್ ಭಗವಂತನು ಪ್ರವೇಶ ಮಾಡಿದ್ದ ಅಲ್ಲಿ. ಭಗವಂತನು ಪ್ರವೇಶ ಮಾಡಿದ್ದ. ದೇವರು ಪ್ರವೇಶ. ನೋಡಿ ಮುಂದೆ ಈ ಆವೇಶವನ್ನ ಹೇಳುವಂತಹ ಪ್ರಸಂಗ ಇದ್ದದ್ದರಿಂದ ಮತ್ತೊಂದು ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಂದ್ರೋಂಗದೇ ಚೈವ ತಥೋಂಗದೋ ಹಿ ಬಲೀನಿತಾಂತಂ ಸ ಬಭೂವ ಶಶ್ವತ. ಇಂದ್ರದೇವರು ಅಂಗದನಲ್ಲಿ, ನೋಡ್ರಿ, ಇಂದ್ರಃ ಅಂಗದೇ ಆವಿಷ್ಟ. ಅಂಗದನಲ್ಲಿ ಇಂದ್ರದೇವರು ಆವೇಶವನ್ನು ಮಾಡಿದ್ರು. ಇಂದ್ರದೇವರ ಆವೇಶ ಇತ್ತು. ತತಃ ಇಂದ್ರಾವೇಶ. ಅಂಗದ ಅಂದ್ರೆ ಯಾರಿದು? ಚಂದ್ರನ ಅವತಾರ. ಹಿಂದೆ ಬಂದಿದೆ ಇದೇ ಅಧ್ಯಾಯದಲ್ಲಿ 71ನೇ ಶ್ಲೋಕದಲ್ಲಿ. ಬ್ರಹ್ಮೋದ್ಭವ ಸೋಮ ಉತಾಸ್ಯ ಸೂನೋ ರತ್ರೇರಭೂತ್ ಸೋಂಗದ ಏವ ಜಾತಃ ಅಂತ ಹೇಳಿದ್ದಾರೆ. ಹಾಗಾಗಿ ಚಂದ್ರನೇ ಅಂಗದನಾಗಿ ಹುಟ್ಟಿದ್ದು. ಆ ಅಂಗದನಲ್ಲಿ ವಿಶೇಷವಾದಂತಹ ಒಂದು ಇಂದ್ರದೇವರ ಆವೇಶ ಇದೆ. ಅಂದ್ರೆ ಇಂದ್ರದೇವರು ಅಲ್ಲಿ ಅವನ ದೇಹದೊಳಗೆ ಪ್ರವೇಶ ಮಾಡಿದ್ರು. ಇಂದ್ರದೇವರೇ ಅಂಗದನಾಗಿ ಇದ್ದದ್ದಲ್ಲ, ಚಂದ್ರನೇ ಅಂಗದನಾಗಿ ಇದ್ದದ್ದು. ಆ ಅಂಗದನೊಳಗೆ ಇಂದ್ರದೇವರು ಪ್ರವೇಶ ಮಾಡಿದ್ರು. ಹೀಗಾಗಿ ತತಃ ನೋಡ್ರಿ, ಇಂದ್ರಃ ಅಂಗದೇ ಚೈವ ತತಃ, ಆದ್ದರಿಂದ ಅಂದ್ರೆ ಇಂದ್ರಾವೇಶಾತ್, ಅಂಗದನಲ್ಲಿ ಇಂದ್ರದೇವರು ಪ್ರವೇಶ ಮಾಡಿದ್ದರಿಂದ ಅಂಗದೋ ಹಿ ಬಲಿ ನಿತಾಂತಂ ಸ ಬಭೂವ ಶಶ್ವತ್. ಅದಕ್ಕೆ ಅಂಗದ ಶಶ್ವತ್ ನಿತಾಂತಂ ಬಲಿ ಬಭೂವ, ಭಾರೀ ಬಲಿಷ್ಠನಾಗಿ ಇದ್ದ ಅಂಗದ. ಯಾಕೆ? ಇಂದ್ರದೇವರು ಅವನಲ್ಲಿ ಪ್ರವೇಶ ಮಾಡಿದ್ದರಿಂದ ಅಂತ ಒಂದು ಇದನ್ನ ಆವೇಶದ ವಿಚಾರವನ್ನು ತಿಳಿಸ್ತಾರೆ. ಹೇಳುವಾಗ ಮತ್ತೊಂದನ್ನು ತಿಳಿಯಬಹುದು. ಈ ಅಂಗದ ಮತ್ತು ಜಾಂಬವಂತ ಇಬ್ಬರು ಕೂಡ ಒಂದೇ ಕಕ್ಷೆದವರು. ಜಾಂಬವಂತ ಮತ್ತು ಅಂಗದ ಇಬ್ಬರು ಒಂದೇ ಕಕ್ಷದವರು. ಆದರೂ ಕೂಡ ಇಬ್ಬರಿಗೂ ಸಮಾನವಾದಂತಹ ಒಂದು ಯೋಗ್ಯತೆ ಇದೆ.
ಅವರಲ್ಲಿ ಯಾರು ದೊಡ್ಡವರು ಯಾರು ಚಿಕ್ಕವರು ಅಂತ ಇಲ್ಲ. ಆದರೂ ಕೂಡ ಈ ಅಂಗದನಲ್ಲಿ ಇಂದ್ರದೇವರು ಪ್ರವೇಶವನ್ನ ಮಾಡಿದ್ದರಿಂದ ವಿಶೇಷವಾದಂತಹ ಒಂದು ಸಾಮರ್ಥ್ಯ ಈ ಅಂಗದನಿಗೆ ಜಾಂಬವಂತನಿಗಿಂತಲೂ ಕೂಡ ಇತ್ತು ಅಂತ ಈ ರೀತಿಯಾಗಿ ತಿಳಿಸಿಕೊಡ್ತಾರೆ. ಹೀಗಾಗಿ ಆ ಇಂದ್ರದೇವರು ಇವರಿಗಿಂತ ಉತ್ತಮರಾದಂತಹ ದೇವತೆಯ ಒಂದು ಪ್ರವೇಶ ಇದ್ದದ್ದರಿಂದ ಸಮಾನ ಕಕ್ಷೆಯವರಾದರೂ ಕೂಡ ಅಂಗದ ಮಾತ್ರ ಜಾಂಬವಂತನಿಗಿಂತಲೂ ಕೂಡ ಉತ್ತಮನಾಗಿ ಇದ್ದ ಅಂತ ಅದನ್ನ ಒಂದು ಅಂಶವನ್ನ ಇಲ್ಲಿ ತಿಳಿದುಕೊಳ್ಳಬಹುದು ಆವೇಶ ಇದ್ದದ್ದಕ್ಕೆ. ಇನ್ನು ಆವೇಶ ಪ್ರಸಂಗಾತ್ ಏಕೋಕ್ತ್ಯ ವಿಶೇಷಾವೇಶಿನಃ ಆಹ. ಆವೇಶದ ಪ್ರಸಂಗವನ್ನೇ ಇಲ್ಲಿ ಹೇಳ್ತಾ ಇದ್ದದ್ದರಿಂದಾಗಿ ಮತ್ತೆ ಇನ್ಯಾರಲ್ಲಿ ಭಗವಂತನ ವಿಶೇಷ ಆವೇಶ ಇತ್ತು ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾರೆ. 82ನೆಯ ಶ್ಲೋಕ. ಏನ್ನೇ ಚ ಭೂಪಾಕೃತ ವೀರ್ಯಜಾದ್ಯಾಃ ಬಲಾಧಿಕಾಃ ಸಂತಿ ಸಹಸ್ರಶೋಪಿ ಹರೇ ಸರ್ವೇ ಹರೇ ಸನ್ನಿಧಿ ಭಾವಯುಕ್ತಾಃ ಧರ್ಮಪ್ರಧಾನಾಶ್ಚ ಗುಣಪ್ರಧಾನಾಃ ಏನ್ನೇ ಚ ಭೂಪಾಕೃತ ವೀರ್ಯಜಾದ್ಯಾ ಬಲಾಧಿಕಾಃ ಸಂತಿ ಸಹಸ್ರಶೋಪಿ ಸರ್ವೇ ಹರೇ ಸನ್ನಿಧಿ ಭಾವಯುಕ್ತಾ ಧರ್ಮಪ್ರಧಾನಾಶ್ಚ ಗುಣಪ್ರಧಾನಾಃ ಎಂಬುದಾಗಿ 82ನೆಯ ಶ್ಲೋಕ. ಪದವಿಭಾಗ. ಯೇ ಅನ್ನೇ ಚ ಭೂಪಾಃ ಕೃತವೀರ್ಯಜಾದ್ಯಾಃ ಬಲಾಧಿಕಾಃ ಸಂತಿ ಸಹಸ್ರಶಃ ಅಪಿ ಸರ್ವೇ ಹರೇಃ ಸನ್ನಿಧಿ ಭಾವಯುಕ್ತಾಃ ಧರ್ಮಪ್ರಧಾನಾಃ ಚ ಗುಣಪ್ರಧಾನಾಃ. ಯೇ ಅನ್ಯೇ ಸಹಸ್ರಶಃ ಬಲಾಧಿಕಾಃ ಧರ್ಮಪ್ರಧಾನಾಃ ಗುಣಪ್ರಧಾನಾಃ. ಇನ್ಯಾರು ಜಗತ್ತಿನೊಳಗೆ ಯೇ ಅನ್ಯೇ ಭೂಪಾಃ ಕೃತವೀರ್ಯಜಾದ್ಯಾಃ, ಇನ್ನ ಇವರನ್ನ ಬಿಟ್ಟು ಭರತ ಶತ್ರುಘ್ನರನ್ನ ಬಿಟ್ಟು ಮತ್ತಿನ್ನೇನು ಯಾರು ರಾಜರು ಅಂತಿದ್ದಾರೋ ಭೂಪಾಃ ಕೃತವೀರ್ಯಜಾದ್ಯಾಃ ಕಾರ್ತವೀರ್ಯ ಮೊದಲಾದಂತಹ ಏನು ರಾಜರಿದ್ದಾರೋ ಇಂಥವರವರು ಬಲಾಧಿಕಾಃ ಬಲದಲ್ಲಿ ಅಧಿಕರಾಗಿರಬಹುದು, ಅಂದ್ರೆ ಭಾರೀ ಬಲವನ್ನು ಹೊಂದಿರಬಹುದು. ಅಥವಾ ಧರ್ಮಪ್ರಧಾನಾಃ ಭಾರೀ ಧರ್ಮವನ್ನ ಮಾಡ್ತಾ ಇರಬಹುದು ಅಂತಹ ವ್ಯಕ್ತಿಗಳು. ಗುಣಪ್ರಧಾನಾಃ ಭಾರೀ ಗುಣಗಳನ್ನ ಹೊಂದಿರಬಹುದು ಅಂತಹ ವ್ಯಕ್ತಿಗಳು. ಸಹಸ್ರಶೋಪಿ ಸಂತಿ ಸಾವಿರಾರು ಜನ ಇದ್ದಾರೆ. ಹೀಗಾಗಿ ಆ ರೀತಿಯಾಗಿ ಸಾವಿರಾರು ಜನ ಭಾರೀ ಬಲವನ್ನು ಹೊಂದಿದವರಿದ್ದಾರೆ, ಭಾರೀ ಧರ್ಮವನ್ನು ಮಾಡುವವರಿದ್ದಾರೆ, ಭಾರೀ ಗುಣಗಳನ್ನ ಹೊಂದಿದವರಿದ್ದಾರೆ ಅಂತಿದ್ದಾರೆ ಅಂತ ಹೇಳೋದಾದರೆ, ಇದ್ದಾರೆ ಅಂತಾದರೆ ಆ ಎಲ್ಲರೂ ಕೂಡ ತೇ ಸರ್ವೇ ಹರೇಃ ಸನ್ನಿಧಿ ಭಾವಯುಕ್ತಾಃ ಸಂತಿ. ಆ ಎಲ್ಲರೂ ಕೂಡ ಅಂದ್ರೆ ಯಾರು ಭಾರೀ ಬಲಿಷ್ಠರು ಅಂತ ಜಗತ್ತಿನೊಳಗೆ ಕಾಣಿಸ್ತಾರೋ ಅಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇದೆ ಅಂತ ಅರ್ಥ. ಯಾರು ಜಗತ್ತಿನೊಳಗೆ ಭಾರೀ ಧರ್ಮವನ್ನ ಮಾಡ್ತಾರೆ, ಭಾರೀ ಧರ್ಮವನ್ನ ಆಚರಣೆ ಮಾಡ್ತಾರೆ ಅಂತಿದ್ದಾರೋ ಅವರಲ್ಲಿ ಒಂದು ಭಗವಂತನ ಒಂದು ರೂಪ ವಿಶೇಷವಾದಂತಹ ಸನ್ನಿಧಾನ ಇದೆ ಅಂತ ಅರ್ಥ. ಜಗತ್ತಿನೊಳಗೆ ಯಾರು ಭಾರೀ ಗುಣಗಳನ್ನು ಹೊಂದಿದವರು ಅಂತಿದ್ದಾರೋ ಅವರಲ್ಲಿಯೂ ಕೂಡ ಭಗವಂತನ ಸನ್ನಿಧಿ ಭಾವಯುಕ್ತಾಹ ಎಲ್ಲ ವ್ಯಕ್ತಿಗಳು ಕೂಡ ವಿಶೇಷವಾದಂತಹ ಸನ್ನಿಧಾನವನ್ನ ಹೊಂದಿದವರಿದ್ದಾರೆ ಅಂತ ತಿಳಿದುಕೊಳ್ಳಬೇಕು. ಸನ್ನಿಧಾನ ಎಂಬುದಕ್ಕೆ ವಿಶೇಷವಾಗಿ ಹೇಳೋದಾದ್ರೆ, ಭಗವಂತ ಸರ್ವತ್ರ ವ್ಯಾಪ್ತನಾಗಿ ಇದ್ದಾನೆ, ಎಲ್ಲ ಜೀವರಲ್ಲಿ ಇದ್ದೇ ಇದ್ದಾನೆ. ಅದರೊಳಗೂ ಕೂಡ ವಿಶೇಷವಾಗಿ ಸನ್ನಿಧಾನ ಅಂತ ಯಾಕೆ ಹೇಳ್ತಾ ಇದ್ದದ್ದು ಅಂದ್ರೆ, ಯಾವ ವ್ಯಕ್ತಿಯಲ್ಲಿ ವಿಶೇಷತೆ ಇದೆಯೋ ಅಲ್ಲಿ ಭಗವಂತ ವಿಶೇಷವಾಗಿ ಇದ್ದಾನೆ ಅಂತ ಅರ್ಥ. ಸುಮ್ಮನೆ ಉದಾಹರಣೆಗೆ ತಿಳಿದುಕೊಳ್ಳೋದಾದರೆ, ಏನೋ ಒಂದು ಪರೀಕ್ಷೆಗಳಾಗ್ತವೆ, ಪರೀಕ್ಷೆಗಳಾದಾಗ ಅಥವಾ ಎಲ್ಲ ರೀತಿಯಿಂದ ತಿಳಿದುಕೊಳ್ಳಬಹುದು. ಅದರಲ್ಲಿ ಒಬ್ಬ ವ್ಯಕ್ತಿ ಭಾರೀ ಉತ್ತೀರ್ಣನಾಗಿ ಇದ್ದಾನೆ ಅಂತಂದ್ರೆ ಅದು ಅವನ ಸಾಮರ್ಥ್ಯ ಅಂತ ತಿಳಿದುಕೊಳ್ಳೋದಲ್ಲ.
ಈ ಸುಮ್ಮನೆ ಹೇಳಬಹುದು ಅಂದ್ರೆ ಹೊರಗಿನ ವಿದ್ಯೆಯಲ್ಲಿ ಅಥವಾ ನಮ್ಮ ಹೊರಗಿನ ವಿದ್ಯೆಯಲ್ಲಿ ಬಹಳ ಪ್ರಧಾನವಾಗಿ ನಾವು ನೋಡ್ತೇವೆ. 10th ಆಗ್ಲಿ, ಸೆಕೆಂಡ್ ಇಯರ್ ಆಗ್ಲಿ, ಈ ಎಲ್ಲವನ್ನ ಅದರ ಮಾರ್ಕ್ಸ್ ಬಿಟ್ಟಾಗ ಭಾರಿ ಒಂದು ಆನಂದವನ್ನ ಪಡುವಂತಹದ್ದು. ಅವರ ಮಕ್ಕಳು ಇವರ ಮಕ್ಕಳು ಅಂತ ಹೀಗೆ ಯಾವ ವ್ಯಕ್ತಿಯಲ್ಲಿ ಆ ರೀತಿ ಎಲ್ಲರಿಗಿಂತಲೂ ಉತ್ತಮವಾದ ಅಂಕ ಅಲ್ಲಿ ಬಂದಿದೆ ಅಂದ್ರೆ ಅದು ಅವರ ಸಾಮರ್ಥ್ಯ ಅಂತ ಸರ್ವಥಾ ತಿಳಿಯಬಾರದು. ಅಲ್ಲಿ ವಿಶೇಷವಾಗಿ ಭಗವಂತನ ಒಂದು ಭಗವಂತನ ಸನ್ನಿಧಾನ ಇದೆ. ಆ ಸನ್ನಿಧಾನ ಇದ್ದುದಕ್ಕೆ ಆ ರೀತಿಯಾದಂತಹ ಒಂದು ವಿದ್ಯೆಯನ್ನ ಪಡೆದುಕೊಳ್ಳುವಂತಹ ಶಕ್ತಿಯನ್ನ, ಬಲವನ್ನ, ಅಧಿಕವಾದ ಬಲವನ್ನ ಹೊಂದಿದ್ದು ಭಗವಂತನ ಸನ್ನಿಧಾನ ಇದ್ದುದಕ್ಕೆ. ಯಾರು ಭಾರಿ ಸಾತ್ವಿಕರು ಅಂತಿರ್ತಾರೋ ಅವರಲ್ಲಿ ವಿಶೇಷ ಸನ್ನಿಧಾನ ಇದೆ ಅಂತ ಅರ್ಥ. ಭಾರಿ ಗುಣ ಹೊಂದಿದವರು, ಭಾರಿ ಧರ್ಮವನ್ನ, ಏನು ಧರ್ಮಶಾಸ್ತ್ರದಲ್ಲಿ ಏನೇನು ಧರ್ಮಾಚರಣೆಯನ್ನ ಮಾಡಬೇಕು ಅಂತ ಹೇಳಿದ್ದಾರೋ ಎಲ್ಲವನ್ನ ಮಾಡ್ಲಿಕ್ಕಾಗೋದಿಲ್ಲ. ಅದರೊಳಗೂ ಹೆಚ್ಚು ಧರ್ಮಗಳನ್ನ ಯಾರು ಮಾಡ್ತಾರೋ ಅಂತ ನಾವು ಕಾಣುತ್ತೇವೆ. ಅವರಲ್ಲಿ ವಿಶೇಷವಾಗಿ ಭಗವಂತ ಸನ್ನಿಹಿತನಾಗಿದ್ದು ಆ ಧರ್ಮಗಳನ್ನ ಮಾಡಿಸ್ತಾ ಇದ್ದಾನೆ ಅಂತ ತಿಳಿದುಕೊಳ್ಳಬೇಕು. ಹೀಗೆ ಈ 3 ತರಹದ ವ್ಯಕ್ತಿಗಳಲ್ಲಿಯೂ ಕೂಡ ಭಗವಂತ ವಿಶೇಷವಾಗಿ ಅಲ್ಲಿ ಭಗವಂತನ ಆವೇಶ ಇದೆ, ಸನ್ನಿಧಾನ ಇದೆ ಅಂತ ಅರ್ಥ. ಆವೇಶ ಅಂದ್ರೆ ಸನ್ನಿಧಾನ ಅಂತ ಅರ್ಥ. ಭಗವಂತ ಅಲ್ಲಿ ನೆಲೆಸಿದ್ದಾನೆ ಅಂತ ಅರ್ಥ. ಈ ರೀತಿಯಾಗಿ ಆ ವಿಶೇಷ ಆವೇಶ ಇರುವಂತಹ ವ್ಯಕ್ತಿಗಳನ್ನ ಇಲ್ಲಿ ಶ್ರೀಮದಾಚಾರ್ಯರು ತಿಳಿಸಿ ಮತ್ತೆ ಮುಂದಿನ ಶ್ಲೋಕದಲ್ಲಿ ಲಕ್ಷ್ಮೀದೇವಿಯ ಒಂದು ಅವತಾರದ ವಿಚಾರವನ್ನ ತಿಳಿಸ್ತಾರೆ. ರಾಮಾವತಾರದ ವಿಷಯದಲ್ಲಿ ಆ ರಾಮದೇವರ ಸೇವೆಗಾಗಿ ಎಲ್ಲ ದೇವತೆಗಳು ಅವತಾರವನ್ನ ಮಾಡ್ತಾ ಇರುವಾಗ ಲಕ್ಷ್ಮೀದೇವಿಯು ಕೂಡ ತಾನು ಸೇವೆಯನ್ನ ಮಾಡುವುದಕ್ಕಾಗಿ ತಾನೂ ಕೂಡ ಒಂದು ಅವತಾರವನ್ನ ಮಾಡಿದ್ದು. ಆ ಅವತಾರದ ವಿಚಾರವನ್ನ ಮತ್ತೆ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. ಅದನ್ನು ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರಿಯೇ ನಮಃ. ನಮಸ್ಕಾರ ಆಚಾರ್ಯ. ಶ್ರೀಕೃಷ್ಣಾರ್ಪಣಮಸ್ತು.